ಡೋಂಟ್ ಈವನ್ 10 ಗಂಟೆ ಒಳಗೆ ಬಾಗ್ಲು ಹಾಕ್ಬಿಡ್ತಾರೆ. ಹಾಗಾಗಿ ಕೆಲವರು ಗ್ರಾಸರೀಸ್ ತರೋರು, ತರಕಾರಿ ತರೋರು, ಹಾಲು ತರೋರು, ನೀರು ತೊಗೊಂಬರಕ್ಕೆ ಹೋಗೋರು ಅಂಥವ್ರು ಮಾತ್ರ ಕಾಣ್ತಾ ಇದೆ. ಸೈಲೆಂಟ್ ಆಗಿದೆ, ಪಿನ್ ಡ್ರಾಪ್ ಸೈಲೆಂಟ್. ನಿನ್ನೆಯಿಂದ ಥ್ರೋಟ್ ಪೇನ್ ಇದೆ, ಅದಕ್ಕೆ ಗೊತ್ತಿಲ್ಲ. ಸೊ ಇದು ಕೂಡಲೇ ಸ್ವಲ್ಪ ಬಿಸಿನೀರು, ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಮತ್ತೆ ಎಡಿಟಿಂಗ್ ಮಾಡೋಕ್ಕೆ ಕೂತ್ಕೋಬೇಕು. ಅದ್ರ ಜೊತೆಗೆ ಕೆಲಸನ ಮಾಡ್ತಾಯಿದ್ದೀನಿ. ಮೇಡ್ ಆಂಟಿ ಇವಾಗ ಪಾಲ ತುಳಿಯೋಕ್ಕೆ ಆಂಟಿ ಕೂಡ ಬರ್ತಾ ಇಲ್ಲ. ನಾಳೆಯಿಂದ ಒಂದು ಸ್ವಲ್ಪ ದಿನ ಬರಲ್ಲ ಅಂತ ಹೇಳಿದ್ದಾರೆ. ಓಕೆ, ಥ್ಯಾಂಕ್ ಯು. ಫಿಲ್ಟರ್ ಕಾಫಿ. ಮನೇಲಿ ಹೆಂಗಸರುಗಳಿಗೆ ಸಖತ್ತು ಕೆಲಸ ಜಾಸ್ತಿ ಆಗುತ್ತೆ. ಲಾಸ್ಟ್ ಇಯರೇ ಇನ್ನೂ ಮಕ್ಕಳೆಲ್ಲ ಇದು ಸ್ಕೂಲ್ ಶುರುವಾಗಿಲ್ಲ, ಏನಿಲ್ಲ, ಮಕ್ಕಳು ಮನೇಲಿ ಇರ್ತಾರೆ, ಕೆಲಸ ಅಂತೂ ಜಾಸ್ತಿ. ಈಗ ಮತ್ತೆ ಲಾಕ್ಡೌನ್, ಈಗ ಮನೆಯವರು ಕೂಡ ಮನೇಲಿ ಇರ್ತಾರೆ. ಆಬ್ವಿಯಸ್ಲಿ ನಮಗಂತೂ ಯಾವ ಲಾಕ್ಡೌನ್ ಆದ್ರೂ ರಜಾ ಇಲ್ಲ, ಡಬಲ್ ವರ್ಕ್. ಮಲ್ಗೆ ಹೋಗ್ಬಿಟ್ಟಿದ್ಯಾ? I can't turn down the noise, say all the words out of my mind about who I'm supposed to be. I start to believe I can't get it right. Remember the days I let slip away, it was simpler time. ಇದು ಹಾಗಲಕಾಯಿ ಗಿಡ, ಅದಾಗೆ ಬೆಳ್ಕೊಂಡಿದೆ. ಹೆಂಗೆ ಬೆಳೀತು ಅಂತ ಗೊತ್ತಿಲ್ಲ. ಒಂದು ಕಾಯಿ ಕೂಡ ಬಿಟ್ಟಿತ್ತು ಇದರಲ್ಲಿ. ಸೊ ಎಲ್ಲೆಲ್ಲೂ ಹಬ್ಕೊಂಬಿಟ್ಟಿದೆ ಅಲ್ವಾ ಇದು ಹಾಗಲಕಾಯಿ ಗಿಡ? ಹೆಂಗೆಂಗೋ ಅದು ಒಂದೇನ ಕಾಯಿ ಬಿಟ್ಟಿದ್ದು, ನೆನ್ನೆ ಕಿತ್ವಲ್ಲ ಅದೊಂದೇನ. ಈ ಇನ್ಸುಲಿನ್ ಗಿಡ ಏನಿದೆ ಅದರಲ್ಲಿ ಬಿಟ್ಟಿರುವಂಥ ಹೂ ಇದು. ನೀರು ಹಾಕಿದ್ರಲ್ಲ. Told me before you leave, if there's only one thing you remember from me. ಇದೆಲ್ಲ ನೆಲದಲ್ಲಿ ಹಾಕಿದ್ವಿ, ಹಾಗಾಗಿ ತುಂಬ ಚೆನ್ನಾಗಿ ಬಿಟ್ಟಿದೆ. ಯಾಕಂದರೆ ಇದು ನೆಲದಲ್ಲಿ ಹಾಕಿದ್ರೇ ಈ ಥರ ದೊಡ್ಡ ದೊಡ್ಡ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬೆಳೆಯೋದು. ಹಾಗಲಕಾಯಿ ಯಾವಾಗಲೂ ನಾವು ಕಸ ಬಿಸಾಕಿದಾಗ ಅದ್ರ ಜೊತೆ ಬಂದಿರಬೇಕು ಬೀಜ. ಸೊ ಹಾಗಾಗಿ ಹಾಗಲಕಾಯಿ ಕೂಡ ಬೆಳೀತಾ ಇದೆ. ಒಂದೇ ಒಂದು ಹಾಗಲಕಾಯಿ ನೆನ್ನೆ ಸಿಕ್ತು, ಕಿತ್ತಿಟ್ಟಿದ್ದೀನಿ. ನೆನ್ನೆ ಕ್ಲೀನ್ ಮಾಡಿಸಿದ್ವಿ. ಇದೆಲ್ಲ ಸ್ವಲ್ಪ ಅಗ್ಸಿದೀವಿ. ಇದನ್ನೆಲ್ಲ ನೀರು ಹಾಕಿದಾಗ ಚೆನ್ನಾಗಿ ಇಳಿಯುತ್ತೆ ಒಳಗಡೆಗೆ. ಮೆಣಸಿನ್ಕಾಯಿ ಬಿಟ್ಟಿದೆ ಒಂದು. ಇದನ್ನ ಹಬ್ಬಿಸ್ಬೇಕಾಗ್ತೀರಾ? ಬಸ್ಲೆ ಅಲ್ಲ, ಇದು ಅಮೃತ ಬಳ್ಳಿ, ಸಾರಿ ಏನದು, ಮನಿ ಪ್ಲಾಂಟ್. ಇದರಲ್ಲಿ ಒಂದು ಸಣ್ಣ ಕಡ್ಡಿ ಹಾಕಿದೆ, ಅದು ಹಂಗೆ ಹಬ್ಕೊಂಬಂದಿದೆ. ಮನಿ ಪ್ಲಾಂಟ್ ಮಾತ್ರ ಎಷ್ಟು ಚೆನ್ನಾಗಿ ಬೆಳೆಯುತ್ತೆ. ಸುಫಿ ಅವನದು ವಾಕಿಂಗ್ ಹೋಗಿ ಬಂದಾಯ್ತಾ? ಆಯ್ತಾ, ವಾಕಿಂಗ್ ಹೋಗಿ ಬಂದ್ಯಾ? ಸಾಕು ಸಾಕು ಸಾಕು, ಇಲ್ಲೇ ಆಡು, ಇಲ್ಲೇ ಆಟ ಆಡ್ಕೊ. ಬಾ ತಗೋಬಾ, ನೀನು ಚೇರ್ ತಗೋಬಾ. ಅವ್ರು ಚೇರ್ ಮೇಲೆ ಮಲ್ಗೋ ಅಭ್ಯಾಸ. ಚುಪ್ಪಿ ಇಲ್ಲೇ ಇರಮ್ಮ, ಇಲ್ಲೇ ಇರು. ಯಾರು ಹೇಳ್ತಿರೋದು ಇಲ್ಲೇ ಇರಂತ? ನೋಡಿ ಹೇಳ್ತೀರ, ಜೊತೆಲಿ ಬರ್ತಿರೋದು. ಬಿಚ್ಚಿ ಕೊಡ್ತೀನಿ, ಕೂಚು. ಬಿಚ್ಚಬೇಕಾ? ಸಿಟ್ ಡೌನ್, ಸಿಟ್. ಗುಡ್ ಗರ್ಲ್, ಸ್ಲೀಪ್. ಬಿಸ್ಕೆಟ್ ಕೊಡ್ತೀನಿ ಅಂದ್ರೆ ಮಾತ್ರ ಎಲ್ಲ ಹೇಳಿದ್ ಮಾಡ್ತಾಳೆ. ಎಷ್ಟೊಂದು ಬಿಟ್ಟಿದೆ ಅಲ್ವಾ ಇವತ್ತು ಬಿಳಿ ದಾಸವಾಳ. ಇದು ನಮ್ಮ ಗಿಡದಲ್ಲಿ ಬಿಟ್ಟಿದಂಥ ಹಾಗಲಕಾಯಿ. ಕೆಳಗಡೆ ನಾನು ತೋರಿಸಿದ್ನಲ್ಲ ಆ ಪ್ಲ್ಯಾಂಟಲ್ಲಿ. ಮಾವಿನಕಾಯಿನ ಚಾಕುನಲ್ಲಿ ಕಟ್ ಮಾಡಿದ್ರೆ ಹುಳಿ ಬರತ್ತನಕ್ಕೋಸ್ಕರ ಈ ಥರ ಚಚ್ಬಿಟ್ಟು ತಿಂತಾ ಇದ್ವಿ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಕೈ ನೋವು ಯಾತಕ್ಕೆ ಅಂತಂದರೆ ಪ್ರಿಯಂಗೆ ತುಂಬ ದಿನ ಆದಮೇಲೆ ನೀವು ಹಿಂದೆ ಇರಿ, ನೀವು ಬಾಡಿ ಇಲ್ಲ
ಕೈ ನೋವು ಯಾತಕ್ಕೆ ಅಂದರೆ ತುಂಬ ದಿನ ಆದಮೇಲೆ ಪ್ರಿಯ ಎಕ್ಸಾಮ್ ಬರೆದು ಕೈ ನೋವು ಬಂದ್ಬಿಟ್ಟಿದೆಯಂತೆ. ನನ್ನ ಪಾತ್ರೆ ತೊಳೆದ ಪಾತ್ರೆ ತೊಳೆದು ಕೈ ನೋವು ಏನು ಎಕ್ಸಾಮ್ ಬರೆದು ಕೆಲಸ ಮಾಡ್ತೇನೆ ನಾನು ಮನೇಲಿ. ನನ್ನ ಎಷ್ಟೊಂದು ಪಾತ್ರೆ ಇತ್ತು ನಾನು ತೊಳೆದಿದ್ದು ಮಮ್ಮಿ ಆಮೇಲೆ ಸ್ವಲ್ಪ ತೊಳ್ಕೊತೀನಿ. ಅವಾಗ ತೊಳ್ಕೊಳ್ಬೇಕು. ಏನು ಮೂಟೆ ಇದೆ. ನಾನು ಯಾವ ರೇಂಜ್ ಬರೀತಾ ಇದೆ ಗೊತ್ತಾ, ಬರೀತಾ ಇದೀನಿ. ಟೈಮ್ ಬೇರೆ ಹೋಗ್ತದೆ. ಹಿಂಗಂದ್ರೆ ಪೆನ್ಸಿಲ್ ಹೋಗುತ್ತೆ, ಪೆನ್ ಹೋಗುತ್ತೆ, ಎಲ್ಲ ಎತ್ಕೊಂಡು ಬರ್ಕೊಂಡು ಚೆನ್ನಾಗೇ ಇರಲಿಲ್ಲ. ಟೈಮ್ ಸಾಕಾಗಿಲ್ಲ. ನಾನ್ ಜಾಸ್ತಿ ಬರ್ದ್ಬಿಟ್ಟೆ ಅನ್ಸುತ್ತೆ. 5 ಮಾರ್ಕ್ಸ್ಗೆ 10 ಮಾರ್ಕ್ಸ್ ತರ ಬರ್ದ್ಬಿಟ್ಟಿದ್ದೀನಿ. ಸೊ ಟೈಮ್ ಮ್ಯಾನೇಜ್ ಮಾಡಕ್ಕಾಗಿಲ್ಲ. ಇನ್ನೆಷ್ಟಿದೆ? ಇನ್ನೊಂದಿದೆಯಾ? ಇನ್ನೊಂದಿದೆ, ಇನ್ನೊಂದು ಫಸ್ಟ್ ಇದೆ. ನಾಳೆ ಒಂದಿದೆ, ಫಸ್ಟ್ ಒಂದಿದೆ. ಗ್ಯಾಪ್ ಇದೆ ಸ್ವಲ್ಪ ದಿನ. ಉಳಿದ್ಯಾ? ಸ್ವೀಟ್ ಇದೆ. And I'm still on my feet, closest to where I belong. I'm still rolling the dice, praying sometimes. Don't let the love. I'm losing my faith. I'm walking away from what you knew all along. Mama told me before you ಇದೆಯಾ ಅದರಲ್ಲಿ? child when you're out on your own, a million miles from home, feeling the weight of the world on your shoulders. ಮಾಡಬೇಕು. ಯಾವ್ದು ಇದಾ? ಶುಗರ್ ಕ್ಯಾಂಡಿನ ಬೇಡ ಇವಾಗ. ಪ್ಲೀಸ್ ಇವತ್ತು ಒಂದು ಸಾಕು, ನಾಳೆಗೆ ಇಲ್ಲ ಇಲ್ಲ, ಒಂದ್ ದಿನಕ್ಕೆ ಒಂದು. ನೋ ನಾಳೆ. ನೋಡು ಅಡುಗೆ ಮಾಡೋದು ನೋಡೋದು. ಚಿಕನ್ 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 ಇವಾಗ ನಾವು ಮಾಡುವ ಕಷಾಯ, ಇಲ್ಲಿ ಕಷಾಯ ಪೌಡರ್ ಹೆಗ್ಡೆ ಪ್ರಾಡಕ್ಟ್ ಅವ್ರು ಕೊಟ್ಟಿದ್ದು. ಇದ್ರಲ್ಲಿ ತುಂಬಾನೇ ಒಳ್ಳೊಳ್ಳೆ ಮೆಡಿಸಿನ್ ಇಂಗ್ರೀಡಿಯೆಂಟ್ ಎಲ್ಲ ಇದೆ. ಕಿಚನ್ನಲ್ಲಿ ಇರುವಂಥದ್ದು ಧನಿಯಾ, ಮೆಣಸು, ಹಾಗೆ ಏನದು ಜೀರಿಗೆ ಇದೆ, ಚಕ್ಕೆ ಇದೆ, ಕಾರ್ಡಮಮ್, ಏಲಕ್ಕಿ ಇದೆ, ನಟ್ಮೆಗ್ ಇದೆ. ಇಷ್ಟು ಒಂದು ಸಣ್ಣ ಬಾಟ್ಲಿಗೆ 130 ರೂಪಾಯಿ. ಯಾಕೆಂದರೆ ಅದರಲ್ಲಿ ಒಳ್ಳೊಳ್ಳೆ ಇಂಗ್ರೀಡಿಯೆಂಟ್ ಇರೋದ್ರಿಂದ. ಅದ್ರ ಜೊತೆಗೆ ನಾವು ಸ್ವಲ್ಪ ಮೆಣಸು ಹಾಕಿದ್ದೀವಿ. ಅದ್ರ ಜೊತೆಗೆ ಸ್ವಲ್ಪ ಮೆಣಸು ಮತ್ತು ಶುಂಠಿ ಸೇರಿಸಿದ್ದೀವಿ. ಆ್ಯಕ್ಚುಲಿ ಬಿಸಿಗೆ ಹಾಕೋಬಾರ್ದು ಹನಿ. ಅದೆಲ್ಲ ಕೊಟ್ಟಿದ್ದಾರೆ ಇಲ್ಲ. ಆಯುರ್ವೇದದಲ್ಲಿ ಹೇಳೋದೇನಂದ್ರೆ ಬಿಸಿಗೆ ಹನಿ ಆ್ಯಡ್ ಮಾಡಬಾರ್ದು ಅಂತ. ಈ ಟೇಸ್ಟ್ಗೋಸ್ಕರ ಬೆಲ್ಲ ಹಾಕೋಬೋದು ಅಷ್ಟೇ. ಏನ್ ನೋಡ್ತಾ ಇರೋಪ್ಪ? ಮೂವಿ ನೋಡ್ತಾ ಇದ್ದೀನಿ. ಯಾವ ಮೂವಿ? ಡಕೋಟಾ ಎಕ್ಸ್ಪ್ರೆಸ್. ವೆಲ್ಕಮ್ ಬ್ಯಾಕ್. ಸೊ ಬ್ಯಾಕ್ಗ್ರೌಂಡಲ್ಲಿ ಟಿ ವಿ ಶಬ್ದ ಕೇಳಿಸುತ್ತೆ, ಯಾಕಂದರೆ ಮನೆಯವ್ರು ಟಿ ವಿ ನೋಡ್ತಾ ಇದ್ದಾರೆ. ಆರಾಮಾಗಿ ಮಲ್ಕೊಂಡು ಟಿ ವಿ ನೋಡ್ತಿದ್ದಾರೆ. ಸದ್ಯ ಮನೇಲಿ ಅವ್ರು ಆರಾಮಾಗಿರ್ಲಿ ಅನ್ನೋದೇ ನನ್ನ ಆಸೆ. ಬಾಳೆ ಎಲೆ ತರಿಸಿದ್ದೆ ಇವತ್ತು. ಬಾಳೆ ಎಲೆ ತರಿಸಿದ ರೀಸನ್ ಏನಂತಂದರೆ, ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀನಿ ಇವತ್ತು. ಮನೇಲಿ ಎಲ್ಲರೂ ಇದ್ದಾರೆ ಅನ್ನೋ ಕಾರಣಕ್ಕೆ. ಹಾಗೆ ಇತ್ತೀಚೆಗೆ ನಮ್ಮ ಮನೆಯಲ್ಲಿ ಮುದ್ದೆ ಮಾಡೋದೇ ಕಡಿಮೆ. ಚಪಾತಿ ಅಂದರೆ ಪ್ರತಿದಿನ ಹೆಂಗೋ ಬೆಳಗ್ಗೆ ಅಥವಾ ಸಾಯಂಕಾಲ ಯಾವ ಟೈಮಲ್ಲಾದರೂ ಚಪಾತಿ ಪ್ರತಿದಿನ ಮಾಡ್ತಾ ಇರ್ತೀವಿ. ಬಟ್ ರಾಗಿ ಮುದ್ದೆ ಮಾಡೋದೇ ಕಡಿಮೆ ಆಗಿದೆ. ಯಾಕಂದರೆ ಈ ಬೇಸಿಗೆನಲ್ಲಿ ಹೆವಿ ಅನ್ಸ್ಬಿಡುತ್ತೆ. ಮುದ್ದೆ ತಿಂದಿದ ತಕ್ಷಣ ಹೊಟ್ಟೆ ಫುಲ್ ಅನ್ಸುತ್ತೆ. ಹಾಗಾಗಿ ಯಾರು ಮುದ್ದೆ ಅಂತಂದ್ರೆ ಬೇಡ ಅಂತಾರೆ. ಏನು ಚಪಾತಿ ಇಷ್ಟಪಡ್ತಾರೆ, ರೊಟ್ಟಿ ಇಷ್ಟಪಡ್ತಾರೆ, ಇಂಥದ್ದೆಲ್ಲ ಮಾಡ್ತಿರ್ತೀನಿ. ಆದರೆ ಇವತ್ತು ರಾಗಿಯಿಂದನೇ ಏನಾದ್ರು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಇವತ್ತು ಬಾಳೆ ಎಲೆ ತರಿಸಿದೆ. ಈ ಬಾಳೆ ಎಲೆ ಏನಕ್ಕೆ ಅಂತಂದರೆ ಒತ್ತು ಶಾವಿಗೆ ಮಾಡೋಕ್ಕೆ ಮಿಷಿನ್ ಇದೆ. ಇದನ್ನು ವಾಶ್ ಮಾಡಿ ಇಟ್ಟಿದ್ದೀನಿ. ಸುಮಾರು ದಿನ ಆಯಿತು, 1 ವರ್ಷದ ಮೇಲೆ ಆಯಿತು ನಾವು ಇದನ್ನು ಉಪಯೋಗಿಸಿ. ನ್ಯೂಸ್ ನೋಡ್ತಾ ಇದ್ದಾರೆ. ಹಾಗೆ ಇವತ್ತು ಹೇರ್ ಕಲರ್ ಅಪ್ಲೈ ಮಾಡಿದ್ದೆ. ಹಾಗಾಗಿ ಮನೆ ಕೆಲಸ ಎಲ್ಲ ಮುಗಿಸಿ ಟಿ ವಿ ವಾಲ್ಯೂಮ್ ಕಡಿಮೆ ಮಾಡಿ ಬರ್ತೀನಿ. ಇವತ್ತು ಹಾಗಾಗಿ ಸ್ವಲ್ಪ ಹೇರ್ ಕಲರ್ ಕೂಡ ಯಾರಾದರೂ ಒಬ್ಬರು ಡಿಸ್ಟರ್ಬ್ ಮಾಡ್ತಾನೆ ಇರ್ತಾರೆ.
ಸರಿ, ಹೇರ್ ಕಲರ್ ಹಾಕ್ಕೊಂಡು ಮನೆ ಕೆಲಸ ಮಾಡ್ತಿದ್ದೆ, ಹಾಗಾಗಿ ಕ್ಯಾಮ್ರಾ ಮುಂದೆ ಬರಲಿಲ್ಲ. ನಾನು ಅವಾಗಲೇ ಇಂದನು ಬೇರೆ ಕೆಲಸ ಎಲ್ಲ ಮಾಡ್ಕೊಂಡೇನೆ, ವಿಡಿಯೋ ಮಾಡಿಕೊಂಡು ಕೆಲಸ ಮಾಡ್ತಿದ್ದೆ. ಹಾಗೆ ಇವತ್ತು ಲಾಸ್ಟ್ ಡೇ ಎಕ್ಸಾಮು, ಹಾಗಾಗಿ ಯಾರೂ ಹೆಲ್ಪರ್ ಇಲ್ಲ ಇವತ್ತು ನನಗೆ. ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಈಗ ಕ್ಯಾಮ್ರಾ ಮುಂದೆ ಬಂದೆ. ವರ್ಷವಾಗಿ ನಾನು ಇದಕ್ಕೆ ಮುಂಚೆ ಕೂಡ ಶೇರ್ ಮಾಡಿದ್ದೆ, ತುಂಬ ಲಾಂಗ್ ಬ್ಯಾಕ್. ಸೊ ಹಾಗಾಗಿ ರೀಸೆಂಟಾಗಿ ಕೂಡ ಕಮೆಂಟ್ ಬರ್ತಾ ಇತ್ತು, ರಾಗಿ ವರ್ಷಾಗೆ ಮಾಡಿ ತೋರಿಸಿ ಅಂತ. ನಮಗೂ ತುಂಬಾ ಇಷ್ಟ, ನಮ್ಮ ಮನೆಯಲ್ಲಿ ನಮ್ಮ ತಂದೆಗೆ ನಮಗೆ ಎಲ್ಲರಿಗೂ ತುಂಬ ಇಷ್ಟ. ಮುದ್ದೆ ತಿನ್ನೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ರಾಗಿನ ಈ ರೀತಿನಲ್ಲಿ ತೊಗೊಳ್ಳೋಣ ಅಂತ ಅನಿಸ್ತು. ಹಾಗೆ ಇನ್ನು ಮುಂದೆ ಮನೇಲಿ ಇವರೆಲ್ಲ ಇರ್ತಾರೆ ಅನ್ನೋ ಕಾರಣಕ್ಕೆ ಪ್ರತಿದಿನ ಒಂದೊಂದು ಒಳ್ಳೆ ಸ್ಟೀಮ್ ಫುಡ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ. ನೋಡೋಣ ಎಷ್ಟು ಸಕ್ಸಸ್ ಆಗುತ್ತೆ ಅಂತ ಗೊತ್ತಿಲ್ಲ. ನಿನ್ನೆ ತಾನೇ ಒಂದು ಸ್ಟೀಮ್ ಕೇಕ್ನ ಮಾಡಿ ತೋರಿಸಿದೆ. ಯಾರ್ಯಾರೆಲ್ಲ ಮಾಡಿದ್ದೀರಾ ಕೈ ಎತ್ತಿ, ಕಾಣಿಸಲ್ಲ, ಕಮೆಂಟ್ ಮಾಡಿ. ಹಾಗಾಗಿ ಕಮೆಂಟ್ ಮಾಡಿ ತಿಳಿಸಿ ಯಾರ್ಯಾರೆಲ್ಲ ಟ್ರೈ ಮಾಡಿದ್ರಿ ಅಂತ. ಮಾಡಿಲ್ಲ ಅಂದರೆ ಪ್ಲೀಸ್ ಮುಂದೆ ಯಾವ ಥರ ಒಂದಿನ ಟ್ರೈ ಮಾಡಿ. ಇವತ್ತು ಒಚ್ಚಾಗೆ ಮಾಡೋಣ. ಒಚ್ಚಾಗೆ ಜೊತೆಗೆ ಕಾಂಬಿನೇಷನ್ ಆಗಿ ಒಂದು ಕಾಯಿ ಹಾಲು, ಹಸಿ ಕಾಯಿ ಹಾಲು ಮಾಡ್ತಾ ಇದ್ದೀನಿ. ಹಸಿ ಕಾಯಿ ಹಾಲು ನಾವು ಮಾಡಿ ತುಂಬ ಹೊತ್ತು ಇಟ್ಕೊಳ್ಳೋಕ್ಕಾಗಲ್ಲ. ಈಗ ಬೇಸಿಗೆನಲ್ಲಿ ತುಂಬ ಬೇಗನೆ ಅದು ಹಾಳಾಗ್ಬಿಡುತ್ತೆ, ಹುಳಿ ಬಂದಂಗೆ ಆಗುತ್ತೆ, ಮತ್ತು ತಿನ್ಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಬಿಸಿ ಮಾಡಿದ್ರು ಕೂಡ ಅದು ಒಡೆದೋದಂಗೆ ಆಗುತ್ತೆ. ಸೊ ಅವಾಗಲೇ ಮಾಡಬೇಕು, ಅವಾಗಲೇ ತಿನ್ಬಿಡ್ಬೇಕು. ಈ ಹಸಿ ಕಾಯಿ ಹಾಲು ಮತ್ತು ರಾಗಿ ಶಾವಿಗೆ ಏನಿದೆ ಹಾರ್ಟ್ಗೆ ತುಂಬಾ ಒಳ್ಳೆಯದು. ಗಸಗಸೆ ಜಾಸ್ತಿ ಹಾಕಿ ಮಾಡೋದ್ರಿಂದ ಹಸಿ ಕಾಯಿ ತುಂಬಾ ಒಳ್ಳೆಯದು. ಹಾಗೆ ರಾಗಿ ಆ್ಯಸ್ ಯೂಶುವಲ್ ಎಲ್ಲರಿಗೂ ಗೊತ್ತಿದೆ, ಹೆಚ್ಚಿನ ಪ್ರೋಟೀನ್ ಇರೋವಂಥ ಒಂದು ಹೆಲ್ದಿ ಡಯಟ್ ಫುಡ್ ಅಂತ. ಸ್ಟಾರ್ಟ್ ಮಾಡೋಣ ಬನ್ನಿ. ನಿಮ್ಮನ್ನೆಲ್ಲ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಿರೋದೇನೆಂದರೆ, ಪ್ಲೀಸ್ ಎಲ್ಲರೂ ಮನೇಲಿರಿ. ಪ್ಲೀಸ್ ಎಲ್ಲರೂ ಮನೇಲಿ ಇದ್ಕೊಂಡು ನಿಮ್ಮ ಕೆಲಸ ಏನೇ ಇದ್ರೂ ಮನೆಯಿಂದನೇ ಮಾಡಿ. ಹಾಗೆ ನಮ್ಮ ಆರೋಗ್ಯ ನಮ್ಮ ಕೈಲಿರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಮೆಂಟಲ್ಲೂ ಕೂಡ ಸುಮಾರು ಜನ ನಮ್ಮ ಅಕ್ಕನ ಕಳ್ಕೊಂಡೆ, ನಮ್ಮ ರಿಲೇಟಿವ್ ಹೋದರು, ನಮ್ಮ ಅಕ್ಕ ಹೋದರು ಅಂತ ಹೇಳಿದಾಗ ತುಂಬ ಬೇಜಾರಾಗುತ್ತೆ. ಈ ಸರ್ತಿ ಅಂತೂ ಸಾಕಷ್ಟು ನಮ್ಮ ಆಸ್ಪಾಸಲ್ಲಿರೋವಂಥವ್ರನ್ನ, ತುಂಬ ಹತ್ತಿರದಲ್ಲಿರೋರನ್ನ, ಸಾಕಷ್ಟು ಜನನ ಕೋವಿಡ್ ಅಟ್ಯಾಕ್ ಆಗಿರೋದನ್ನು ನೋಡಿದ್ದೀವಿ, ಹಾಗೆ ಕಳ್ಕೊಂಡಿರೋದನ್ನ ನೋಡಿದ್ದೀವಿ. ಸೊ ನಿಜಕ್ಕೂ ಒಂದೊಂದ್ಸತಿ ನ್ಯೂಸ್ ನೋಡಿದಾಗ್ಲೂ ಒಂದ್ಸತಿ ನೋಡಬಾರ್ದು ಅಂತ ಅನ್ಸ್ಬಿಡುತ್ತೆ. ಆದರೆ ಒಂದೊಂದ್ಸತಿ ನೋಡಿದಾಗ ಆ ಭಯ ಬರುತ್ತಲ್ಲ, ಆ ಭಯಕ್ಕೋಸ್ಕರನಾದ್ರು ಒಂದೊಂದ್ಸತಿ ಹಾಗೆ ಹೋಗಿ ನೋಡ್ಕೊಂಬರೋಣ ಅಂತ ಅನ್ಸುತ್ತೆ. ಸೊ ಅಟ್ಲೀಸ್ಟ್ ಹೊರಗಡೆ ಏನು ನಡೀತಿದೆ ಅಂತ ಯಾರು ತಿಳ್ಕೊಬೋದು. ಅಮ್ಮ ಫೋನ್ ಮಾಡ್ತಾರೆ, 1-2 ಸರ್ತಿ ಫೋನ್ ಎತ್ತಲಿಲ್ಲ ಅಂತಂದರೆ ಏನೋ ಕೆಲಸ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕಟ್ ಮಾಡಿಬಿಡ್ತಾರೆ. ಪ್ರತಿದಿನ 1 ಸರ್ತಿ ಫೋನ್ ಮಾಡಿ ವಿಚಾರಿಸ್ಕೊತಾ ಇರ್ತಾರೆ. ಬೆಳಗ್ಗೆ ಅಪ್ಪ ಕೂಡ ಫೋನ್ ಮಾಡಿ ಫಸ್ಟು ಹೋಗಿ ವ್ಯಾಕ್ಸಿನೇಷನ್ ಹಾಕ್ಸ್ಕೊಳ್ಳಿ ಅಂತಂದರು. ಇನ್ನೂ ನಮ್ಮದು ವ್ಯಾಕ್ಸಿನೇಷನ್ ಆಗಿಲ್ಲ. ಸೊ ಪ್ರತಿ ಸತಿ ಹೋಗೋದು ಜನ ಜಾಸ್ತಿ ಅಂತ ಅನ್ಕೊಂಡು ಬರ್ತಾಯಿದ್ರು ಇವರು. ಈಗ ನಾಳೆಗೆ ಮನೆಯವರದ್ದು ಆಗಲೇ ರಿಜಿಸ್ಟ್ರೇಷನ್ ಮಾಡ್ಸಾಯಿತು. ನಾಳೆ ಹೋಗಿ ಇದು ವ್ಯಾಕ್ಸಿನೇಷನ್ ಹಾಕಿಸ್ಬೇಕು. ಹಾಂ, ನಾನು ಇದನ್ನು ಹಬೆನಲ್ಲಿ ಬೇಯಿಸ್ಬೇಕು ಅಂತಲೇ ಅಂದ್ಕೊಂಡೆ, ಆದರೆ ಒಂದು ಟ್ರೆಡಿಷ್ನಲ್ ವೇನಲ್ಲೇ ಮಾಡಬೇಕು ಅಂತ ಅನ್ನೋಕ್ಕೋಸ್ಕರ ನಮ್ಮ ಅಜ್ಜಿ ಎಲ್ಲ ಹೇಗೆ ಮಾಡ್ತಿದ್ರು ಆ ರೀತಿ ನಾನು ಮಾಡ್ತಾಯಿದ್ದೀನಿ. ಆ್ಯಸ್ ಯೂಶುವಲ್ ನಾವು ಮುದ್ದೆ ಹೇಗೆ ಮಾಡ್ಕೋತೀವೋ ಅದೇ ರೀತಿ ಮಾಡ್ತಾಯಿದ್ದೀನಿ. ಫಸ್ಟು ನೀರು ಬಿಸಿಗಿಟ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕುದಿ ಬಂದ ನಂತರ ರಾಗಿ ಹಿಟ್ಟು ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡು ಮಧ್ಯದಲ್ಲಿ 1 ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಆನಂತರ ನಾವು ಇದನ್ನು ಹೊರಳಲ್ಲಿ ಹಾಕಿ ಇದು ಡೈರೆಕ್ಟಾಗಿ ಶಾವಿಗೆ ಮಾಡ್ಕೋಬೋದು. ಸುಮಾರು ಜನ ಏನು ಮಾಡ್ತಾರೆ ಅಂದರೆ ರಾಗಿ ಹಿಟ್ಟಿಗೆ ಬಿಸಿ ನೀರು ಉಪ್ಪು ಎಲ್ಲ ಹಾಕಿ ಕಲಿಸ್ಬಿಟ್ಟು ಶಾವಿಗೆ ಒತ್ಬಿಟ್ಟು ನಂತರ ಅದನ್ನು ಹಬೆನಲ್ಲಿ ಬೇಯಿಸ್ತಾರೆ. ಆದರೆ ಇನ್ನೂ ಈಸಿ ಮೆಥಡ್ ಅಂತಂದರೆ ಹೀಗೆ ಮುದ್ದೆ ಮಾಡ್ಕೊಂಬಿಟ್ಟು ನಂತರ ನಾವು ಹೊರಳಲ್ಲಿ ಹಾಕ್ಕೊಂಡು ಶಾವಿಗೆ ಒತ್ಕೋಬೋದು. ಇದು ತುಂಬ ಚೆನ್ನಾಗಾಗುತ್ತೆ, ಹಾಗೆ ಸಾಫ್ಟಾಗಿ ಕೂಡ ಇರುತ್ತೆ. ಮೊದಲು ಇಲ್ಲೊಂದು 1/2 ಕಪ್ ಅಷ್ಟು ಹುರಿಗಡಲೆ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಇದನ್ನು ಸೂಸ್ಲು ಅಂತ ಕರೀತಾರೆ. ಅಂದರೆ ಶಾವಿಗೆ ಹಾಕ್ಕೊಂಡು ಹಸಿ ಕಾಯಲ್ಲಿ ಹಾಕ್ಕೊಂಡು ತಿನ್ನುವಾಗ ಇದನ್ನು ಪೌಡ್ರನ್ನ ಹಾಕ್ಕೊಂಡು ತಿನ್ಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಅದಾದಮೇಲೆ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ಇದೆ. ಈ ಕಾಯಿನ ಫಸ್ಟು ಗ್ರೈಂಡ್ ಮಾಡ್ಕೊತೀನಿ. ಅದ್ರ ಜೊತೆಗೆ ಒಂದು 20 ಗ್ರಾಮ್ ಅಷ್ಟು ಗಸಗಸೆ. ಇದು ಸ್ವಲ್ಪ ಉಗುರು ಬೆಚ್ಚಗೆ ಮಾಡ್ಕೋಬೇಕು. ಉಗುರು ಬೆಚ್ಚಗೆ ಅಂದರೆ ಸ್ವಲ್ಪ ಮುಟ್ಟಿದ್ರೆ ಸಾಕು, ಅಷ್ಟು ಬಿಸಿ ಆಗಬೇಕು. ಹುರ್ಕೊಂಡಿರೋಂಥ ಗಸಗಸೆ ಹಾಕೋಣ. ಅದ್ರ ಜೊತೆಗೆ ಒಂದು 4-5 ಏಲಕ್ಕಿನೂ ಸುಲಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಫಸ್ಟ್ ಪೌಡ್ರ್ ಮಾಡಿಕೊಂಡು ಇದು ಗಸಗಸೆ ಸ್ವಲ್ಪ ನುಣ್ಣಗಾಗೋವರೆಗೂ ಒಂದ್ಸತಿ ಗ್ರೈಂಡ್ ಮಾಡಿಕೊಂಡು ನಂತರ ನೀರು ಹಾಕಿ ರುಬ್ಕೋಬೇಕು. ಈಗ ಇದನ್ನು ಫುಲ್ ಗಂಧದ ರೀತಿ ಒಂಚೂರು ಎಲ್ಲೂ ತರಿ ಸಿಗಬಾರ್ದು, ನೈಸ್ ಪೇಸ್ಟ್ ಆಗೋವರೆಗೂ ರುಬ್ಕೋಬೇಕು. ಈ ರೀತಿ ನೈಸ್ ಪೇಸ್ಟ್ ಆಗಬೇಕು. ಸುಮಾರು ಒಂದು 3/4 ಅಚ್ಚಷ್ಟು ನಾನಿಲ್ಲಿ ಬೆಲ್ಲ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟಕ್ಕೆ ಸುಮಾರು 1 ಅಚ್ಚಷ್ಟು ಬೇಕಾಗುತ್ತೆ. ಸ್ವೀಟ್ ನಾವು ನೋಡ್ಕೊಂಡು ಹಾಕ್ಕೋಬೋದು. ಇದನ್ನು ಮತ್ತೆ ಗ್ರೈಂಡ್ ಮಾಡ್ಕೊಳ್ಳೋಣ. ನಾನಾಗಲೇ ಹೇಳ್ದಂಗೆ ಇದನ್ನು ತಕ್ಷಣ ಉಪಯೋಗಿಸ್ಕೋಬೇಕು, ಇಲ್ಲಾಂದರೆ 1-2 ಗಂಟೆ ಇಟ್ಟರೆ ಇದು ಮತ್ತೆ ಹಾಳಾಗೋಗುತ್ತೆ, ಹುಳಿ ಬಂದಂಗೆ ಆಗುತ್ತೆ. ಸೊ ಇಷ್ಟಾದರೆ ಸಾಕು. ಈಗಲೂ ನಾವು ಸ್ವೀಟ್ ಟೇಸ್ಟ್ ಮಾಡಿ ಚೆಕ್ ಮಾಡಿಕೊಂಡು ಸ್ವೀಟ್ ಕಮ್ಮಿ ಇದೆ ಅನಿಸಿದ್ರೆ ಬೇಕಾದರೆ ಇವಾಗಲೂ ಕೂಡ
ಬೆಲ್ಲನ ತುರಿದ್ಬಿಟ್ಟು ಹಾಕ್ಕೋಬೋದು. ಇದರಲ್ಲಿ ಇನ್ನು ಸ್ವಲ್ಪ ಕೆಳಗಡೆ ಬೆಲ್ಲ ಇದೆ, ಇನ್ನೂ ಕರಗಬೇಕು. ಮೆಜರ್ಮೆಂಟಲ್ಲಿ ಹೇಳೋದಾದರೆ ಇದು ಸುಮಾರು 2 ಕಪ್ ನೀರಿಗೆ 1 ಕಪ್ಪಷ್ಟು ರಾಗಿ ಹಿಟ್ಟು ಬೇಕಾಗುತ್ತೆ. ಮುಂಚೆ ಎಲ್ಲ ಹೆಂಗೆ ಅಂದರೆ ಮುದ್ದೆ ಮಾಡಬೇಕಾದ್ರೆ ಪಾತ್ರೆನಲ್ಲಿ ಇಟ್ಕೊಂಡು ಕೆಳಗಡೆ ಇಟ್ಕೊಂಡು ಕಾಲಲ್ಲಿ ಇಟ್ಕೊಂಡು ತಿರುಗಿಸ್ತಾ ಇದ್ವಿ. ನನಗೂ ಅದು ಅಭ್ಯಾಸ ಇದೆ. ಚಿಕ್ಕವಳು ನಾ ಮಾಡ್ತಾ ಇದ್ದೆ, ಅಂದರೆ ಮದುವೆಗೆ ಮುಂಚೆ ನಾ ಮಾಡ್ತಾ ಇದ್ದೆ. ಸೊ ಇವಾಗೆಲ್ಲ 1-2 ಮುದ್ದೆ ಸಣ್ಣ ಮುದ್ದೆ ಮಾಡಿದ್ರೆ ಸಾಕು ಅನ್ಸುತ್ತೆ. ಹಾಗಾಗಿ ಚಿಕ್ಕ ಬಾಣಲಿನೆಲ್ಲ ಮಾಡ್ಕೊಂಡ್ಬಿಡ್ತೀವಿ. 2 ಮುದ್ದೆ 3 ಮುದ್ದೆ ಮಾಡೋದಕ್ಕೆ ದೊಡ್ಡ ಪಾತ್ರೆ ಅವಶ್ಯಕತೆ ಇಲ್ಲ. ಇವಾಗಲೂ ಹಳ್ಳಿಗಳ ಕಡೆ ಹೋದರೆ ದೊಡ್ಡ ಪಾತ್ರೆನ ಮಾಡ್ಬೇಕಾದ್ರೆ ಕೈಯಲ್ಲಿ ಕಾಲಲ್ಲಿ ಇಟ್ಕೊಂಡೆ ತಿರುಗಿಸೋದು. ಬಟ್ ಈಗೆಲ್ಲ ಯಾರು ದೊಡ್ಡ ಮುದ್ದೆ ತಿನ್ನೋಕ್ಕೆ ಇಷ್ಟಪಡಲ್ಲ. ಬಾಣಲಿನೇನಂದರೆ ನನಗೆ ರೂಢಿ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಕೈಯಲ್ಲಿ ಇಟ್ಕೊಂಡು ತಿರುಗಿಸ್ತೀನಿ. ಈಗ ಅಮ್ಮ ಕೂಡ ಹಾಗೆ ಮಾಡ್ತಾರೆ, ಶ್ವೇತಾನೂ ಹಾಗೆ ಮಾಡ್ತಿರೋದು. ಯಾರು ಇವಾಗ ಕೆಳಗಡೆ ಇಟ್ಕೊಂಡು ಕೂತ್ಕೊಂಡು ತಿರುಗಿಸಲ್ಲ. 25 ವರ್ಷ ಆಯ್ತು ಅನ್ಸುತ್ತೆ. ಇದ್ರಲ್ಲಿ ಹೋಗ್ತಿದ್ದೆ. ಇದು ಹುಟ್ಟಿದ್ರೆ ಅಯ್ಯೋ ಹಿಂಸೆ. ದೊಡ್ಡದು. ರಾಗಿ ಏನದು ಹೊಚ್ಚಾಗೆ ಮತ್ತೆ ಕಾಯಿ ಹಾಲು 2 ರೆಡಿ ಇದೆ. ಸೊ ಇವತ್ತು ಮನೆಯವರು ತುಂಬಾನೇ ಹೆಲ್ಪ್ ಮಾಡಿದ್ರು ಹೇಳ್ಬೇಕು ಅಂದ್ರೆ. ಪ್ರಿಯಾನ್ನು ಕರೆದೆ, ಹರ್ಷಿತ್ ಕರೆದೆ, ಇಬ್ರು ಬರ್ಲಿಲ್ಲ ಇವತ್ತು. ನಾವಿಬ್ರು ಸೇರ್ಕೊಂಡು ಮಾಡಿದ್ವಿ. ಕಾಯಿ ಹಾಲು ಮತ್ತೆ ರಾಗಿ ಹಿಟ್ಟು ರಾಗಿ ಹೊಚ್ಚಾಗೆ ಟೇಸ್ಟ್ ಮಾಡೋಣ. ಸೊ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಹೊಸಬ್ರೆಲ್ಲ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫಸ್ಟ್ ಡೇ ಆಫ್ ಲಾಕ್ಡೌನ್ಗೆ ಸ್ಪೆಷಲ್ ರೆಸಿಪಿ ಇದು. ಥ್ಯಾಂಕ್ ಯು ನಿಮಗೆ, ನೀವು ನಮಗೆ ಹೆಲ್ಪ್ ಮಾಡಿದ್ದಕ್ಕೆ. ಡಯಾಬಿಟಿಸ್ ಇದೆ, ಆದರೂ ಸ್ವೀಟ್ ಯಾಕೆ ಕೊಡ್ತಾ ಇದ್ದೀನಿ ಅಂತ ನೀವು ಅನ್ಕೋಬೋದು. ಇದು ಹಾರ್ಟ್ಗೆ ಒಳ್ಳೆಯದು. ಹಾಗೆ ರಾಗಿ ಕೂಡ ಇದೆ. ಒನ್ಸ್ ಇನ್ ಅ ವೈಲ್ ಸ್ವಲ್ಪ ಸ್ವೀಟ್ ತಿನ್ಬೋದು. ಹಾಗಾಗಿ ಸ್ವೀಟ್ ಕೂಡ ಕಡಿಮೆ ಹಾಕಿ ಮಾಡಿದ್ದೀನಿ. ಶಾವಿಗೆಗೆ ಸ್ವಲ್ಪ ಮೇಲ್ಗಡೆಯಿಂದ ಹುರಿಗಡಲೆ ಪೌಡರು ಹಾಗೆ ಈ ಒಂದು ಹಸಿಕಾಯಲ್ಲಿ ಹಾಕ್ಕೊಂಡು ನಂತರ ಇದನ್ನು ತಿನ್ನಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ಇದು 2 ಮ್ಯಾಕ್ಸಿಮಮ್ ಅಷ್ಟೇ. ಇಷ್ಟಪ್ಪ ಮುದ್ದೆ ಇಕ್ಕಿರೋ ತಿನ್ಬಿಡಿಯೋ, ಅದೇನೋ ಅನ್ನಕ್ಕೆ ಬರಗಾಲ. ಈಗ ಅನ್ನ ಇದೆ ತಿನ್ನಕ್ಕಾಗ ಎಲ್ಲರೂ ಹಂಗೆ ಅನ್ಸೋದು. ಅದೊಂಥರ ದರಿದ್ರ ಅನ್ನೋ ಬದಲು ಹಂಗಿತ್ತು ಆಗಿನ ಕೆಲಸ. ಈಗ ಕೆಲಸನೂ ಇಲ್ಲ, ತಿನ್ನಕ್ಕೆ ಅನ್ನ ಇದ್ರೂ ತಿನ್ನಕ್ಕೆ. ತಂಗ್ಳು ಮುದ್ದೆನೂ ಬಿಡ್ತಾ ಇಲ್ಲ. ತಂಗ್ಳು ಮುದ್ದೆ ಬೆಳ್ಳುಳ್ಳಿ ಕೊತ್ತಂಬರಿ ಮೆಣಸಿನ್ಕಾಯಿ ಎಲ್ಲ ಜಜ್ಜಿಬಿಟ್ಟು ಜಜ್ಜಿ ಚಟ್ನಿ ತರ ಮಾಡ್ಬಿಟ್ಟು ಅದಕ್ಕೆ ಕಲಸಿ ತಿಂತಾ ಇದ್ದೀವಿ. ಚಟ್ನಿ ನೋಡಿ, ಬೆಳ್ಳುಳ್ಳಿ ತಂಗ್ಳು ಮುದ್ದೆ, ಬೆಳ್ಳುಳ್ಳಿ ಹುಣಸೆಹಣ್ಣು ಉಪ್ಪು ಚೆನ್ನಾಗಿ ಚಟ್ಕೊಂಡು ಬಿದ್ದಿಟ್ಟು, ಬೆಳ್ಳುಳ್ಳಿ ಹುಣಸೆಹಣ್ಣು ಉಪ್ಪು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ನೆನ್ಸ್ಕೊಂಡ್ರೆ ಬ್ಯಾನಿ ಗೊತ್ತೈತೆ. ನಮ್ಮ ತಾತ ಮಾಡ್ಕೊಡೋರು ನಮಗೆ. ಇಮ್ಯುನಿಟಿ ಬೇಕಲ್ವ, ಅದಕ್ಕೆ ಚೆನ್ನಾಗಿ ತಿನ್ನಿ. ಅಷ್ಟು ರಂಗತ ಬರ್ತೀನಿ. ಆಮೇಲೆ ಪೊಲೀಸ್ನವ್ರು ಯಾರು ಇಟ್ಕೊಂಡು ಹೊಡೆದ್ಬಿಟ್ರೆ ಅಂದ್ಬಿಟ್ಟು ಅವ್ನು ಬರಲೇ ಇಲ್ಲ. ಇವತ್ತಿನ ಈ ಬ್ಲಾಗ್ ಜೊತೆಗೆ ಅಷ್ಟೇ ಬೇಕು. ಇವತ್ತಿನ ಈ ಬ್ಲಾಗ್ ಜೊತೆಗೆ ನಾವು ಹೊರಡ್ತಾ ಇದ್ದೀವಿ. ಮತ್ತೆ ಸಿಗ್ತೀವಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ. ಓಕೆ, ಬಾಯ್. ಬರಲಾ?